ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳು ನನ್ನ ಜೀವ. ನಿಮ್ಮಿಂದ ಇವಳಿಗೆ ಅನಾಹುತ ಆಗಿದೆ ಅಂದ್ರೆ ದಯವಿಟ್ಟು ಇವಳಿಂದ ದೂರ ಇದ್ಬಿಡಿ. ಹಾಗೆ ಹೇಳ್ಬೇಡ ಅವಿ. ಪ್ರತ್ಯಕ್ಷವಾಗಿ ಕಂಡ್ರು ಪರಾಮರ್ಶೆ ನೋಡು ಅಂತಾರೆ. ತುಳಸಿಯವ್ರು ಏನೂ ತಪ್ಪು ಮಾಡಿಲ್ಲ. ದಯವಿಟ್ಟು. ನಾನು ನಿಮ್ಮ ಹತ್ರ ಮಾತಾಡಿಲ್ಲ. ನನಗೆ ನನ್ನ ಹೆಂಡತಿ ಜೀವದ ಜೊತೆ ಆಡೋರ ಬಗ್ಗೆ ನಂಬಿಕೆ ಇಲ್ಲ. ಇವಳಿಗೆ ಮತ್ತೆ ಏನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಪ್ಲೀಸ್ ಇವಳ ವಿಷಯಕ್ಕೆ ಯಾರು ಬರಬೇಡಿ. ಅವಿ ಪಾಪ ತುಳಸಿ ಅವ್ರಿಗೆ ಪ್ಲೀಸ್. ಈಗ ನನಗೆ ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಇಲ್ಲ. ದಯವಿಟ್ಟು ಸ್ವಲ್ಪ ಹೊತ್ತು ನಮ್ಮಿಬ್ಬರನ್ನ ಇರಕ್ಕೆ ಬಿಡ್ತೀರಾ ಪ್ಲೀಸ್? ರೀ ಏನು ಮಾತಾಡಬೇಡ. ನೀನು ಬೆಸ್ಟ್ ಮಾಡು. ದೇವ್ರೆ, ಯಾಕೆ ಹೀಗೆ ಮಾಡಿದೆ? ಪಾಪದ ಕೂಸದು, ಅವಳಿಗೆ ಯಾಕಿಂತ ಶಿಕ್ಷೆ ಕೊಟ್ಟೆ? ನನ್ನ ಮೇಲೆ ಆರೋಪ ಬಂತು ಅಂತ ನನಗೆ ಬೇಜಾರಿಲ್ಲ. ಯಾಕೆಂದರೆ ಒಂದಲ್ಲ ಒಂದಿನ ಸತ್ಯ ಗೆಲ್ಲತ್ತೆ ಅಂತ ನನಗೆ ಗೊತ್ತು. ಆದರೆ ಪೂರ್ಣಿ ಗರ್ಭಕೋಶನೇ ಹಾನಿಯಾಗಿರ್ಬೋದು ಅಂತಿದ್ದಾರೆ. ದಯವಿಟ್ಟು ಹಾಗೆಲ್ಲ ಏನೂ ತೊಂದರೆ ಆಗದೆ ಇರೋ ಹಾಗೆ ಮಾಡು ದೇವ್ರೆ. ಬೇಡ್ಕೊಂಡಿದ್ದಾಯ್ತಾ? ಅಲ್ಲ, ನಿಮ್ಗೆ ಆವತ್ತೇ ಹೇಳಿದ್ದೆ ಅದು ಯಾರ ಹತ್ರನೂ ಔಷಧಿ ತಂದು ಕೊಡೋದು ಬೇಡ ಅಂತ. ಪಾಪ ಪೂರ್ಣಿ ನಿಮ್ಮನ್ನ ತಾಯಿ ತರ ನೋಡ್ತಿದ್ಲು. ಯಾಕೆ ಹೀಗೆ ಮಾಡಿದ್ರಿ ಅವಳಿಗೆ? ಹಾಗೆಲ್ಲ ಹೇಳ್ಬೇಡಿ ಶಾರ್ವರಿ ಅವರೇ. ಆ ಔಷಧಿಲಿ ಏನು ಮಿಕ್ಸ್ ಆಗಿತ್ತು, ಹೇಗೆ ಮಿಕ್ಸ್ ಆಗಿತ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಯಾಕೆ ಪೂರ್ಣಿಗೆ ಕೊಡ್ತಾ ಇದ್ದೆ? ನೋಡಿ, ಪೂರ್ಣಿಗೆ ಔಷಧಿ ಕೊಡಿಸೋ ಜವಾಬ್ದಾರಿನ ನೀವು ತಗೊಳ್ತೀರಾ ಅಂದಮೇಲೆ ಅದರಿಂದ ಏನಾದರೂ ಸಮಸ್ಯೆ ಆದರೆ ಅನ್ನೋ ಯೋಚನೆ ಕೂಡ ನೀವು ಮಾಡಬೇಕಲ್ವಾ? ಯಾರೋ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಕೊಟ್ಟಿದ್ದನ್ನ ನಮ್ಮ ಪೂರ್ಣೆ ಕೊಟ್ರೆ? ಸರಿಯಾಗಿ ಹೇಳಿದ್ರಿ ಚಿಕ್ಕಮ್ಮ. ಪಾಪ ಅದಕ್ಕೆ ಇವ್ರನ್ನ ನಂಬ್ಕೊಂಡು ಅದನ್ನ ತಗೊಂಡ್ರು. ಇಲ್ಲ ಅಭಿ, ನಿಜವಾಗ್ಲೂ ನಾನು ಅದಕ್ಕೇನು ಸೇರಿಸಿಲ್ಲ. ಇಷ್ಟು ದಿನದಿಂದ ಅವಳು ಔಷಧಿ ತಗೋತಾ ಇದ್ಲು ತಾನೆ? ಹೌದು, ಯಾರಿಗ್ ಗೊತ್ತು, ಸ್ಲೋ ಪಾಯ್ಸನ್ ಹಾಕಿದ್ರು ಏನೋ. ಏಯ್, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಕೈಗೆ ಸಿಕ್ಕಿದ್ರೆ ಬರ್ಸ್ಬೇಕಾಗತ್ತೆ. ಏನೋ ಮಾತಾಡ್ತಾ ಇದ್ಯಾ? ನೀನ್ ಯಾರು, ನಿನ್ ಲೆವೆಲ್ ಏನು ಅಂತ ಗೊತ್ತು ತಾನೆ? ನಮ್ ಲೆವೆಲ್ ನಮಗ್ ಗೊತ್ತು. ನಿಮ್ ಲೆವೆಲ್ ನೀವು ಉಳಿಸ್ಕೊಳ್ಳಿ. ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮತ್ತೊಬ್ರಿಗೆ ಜೀವ ಬೇಕಾದ್ರೂ ಕೊಡೋರವ್ರು. ಇನ್ನೊಬ್ರು ಜೀವ ತೆಗೆಯೋದ್ರ ಬಗ್ಗೆ ಕನ್ಸಲ್ಲೂ ಯೋಚನೆ ಮಾಡಲ್ಲ. ಹೌದೌದು, ಅದೇನೋ ಅಂತಾರಲ್ಲ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ. ಹಾಗಾಯ್ತು. ನೀನ್ ಆಫ್ಟರ್ ಆಲ್ ಒಬ್ಬ ಡ್ರೈವರು. ಬಂದ್ಯಾ, ಕಾರ್ ಓಡಿಸಿದ್ಯಾ, ಸಂಬಳ ಇಸ್ಕೊಂಡ್ಯಾ, ಹೋದ್ಯಾ ಅನ್ನೋದ್ರಲ್ಲಿ ಇರ್ಬೇಕಷ್ಟೇ. ನಮ್ಮನೆ ವಿಚಾರಕ್ಕೆ ತಲೆ ಹಾಕೋ ರೈಟ್ಸ್ ನಿನಗಿಲ್ಲ. ಯಾಕಿಲ್ಲ? ನನ್ ಕಣ್ ಮುಂದೆನೆ ಇವ್ರಿಗೆ ಅವಮಾನ ಮಾಡೋ ರೈಟ್ಸ್ ನಿನಗಿದ್ಯಾ? ಇವ್ರಿಗೂ ಬುದ್ಧಿ ಇಲ್ಲ. ನಿಮ್ಮಂತವ್ರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿ ಈಗ ಅವಮಾನ ಅನುಭವಿಸ್ತಾ ಇದ್ದಾರೆ. ಹಾವಿಗೆ ಎಷ್ಟೇ ಹಾಲಿರಿದ್ರು ಅಷ್ಟೇನೆ, ಅದರಿಂದ ಸಿಗೋದು ವಿಷ ಅಂತ ಇವ್ರಿಗೆ ಗೊತ್ತಿಲ್ಲ. ಏಯ್, ಮುಚ್ಚೋ ಬಾಯಿ. ಕೆಣಕಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೊದಲೇ ಟೆನ್ಷನ್ ಹೇಳಿದ್ದೀನಿ. ಅಭಿ, ಏನ್ ನಿಮ್ದು ಮತ್ತೆ ಶುರು ಆಯ್ತಾ? ಚಿಕ್ಕಪ್ಪ, ಮೊದ್ಲು ನನ್ನ ಆಚೆ ಕಳಿಸಿ. ಏನಾಯ್ತು? ನಾನು ಇವನ ಹತ್ರ ಮಾತಾಡ್ತೀನಿ. ಪಾಪು ನಡಿ ನಡಿ. ಮಾಧವ್ ಅವರೇ, ಆ ಔಷಧಿಲಿ ವಿಷ ಹೇಗೆ ಮಿಕ್ಸ್ ಆಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀವಾದ್ರೂ ನನ್ನ ನಂಬಿ ದಯವಿಟ್ಟು. ಎಂತ ಮಾತು ಅಂತ ಹೇಳ್ತಾ ಇದ್ದೀರಾ ತುಳಸಿಯವರೇ?
ನನಗೆ ನಿಮ್ಮ ಮೇಲೆ ಅನುಮಾನ ಅನ್ನೋ ಥರ ಮಾತಾಡ್ತಾ ಇದ್ದೀರಿ. ಈ ವಿಷಯದಲ್ಲಿ ನಿಮ್ಗೇನೂ ಗೊತ್ತಿಲ್ಲ, ನೀವು ಮುಗ್ಧೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲರೂ ಅನಾವಶ್ಯಕವಾಗಿ ಈ ವಿಷಯದಲ್ಲಿ ನಿಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ಬಿಟ್ರಲ್ಲ, ಅದೇ ಬೇಜಾರಾಗ್ತಿದೆ ನನಗೆ. ಪೂರ್ಣಿ ನನಗೆ ಮಗಳಿಗಿಂತ ಹೆಚ್ಚು. ಅವಳನ್ನು ಈ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ನನಗೆ. ಆ ನೋವಿಂದನೇ ಆಚೆ ಬರೋಕ್ಕಾಗ್ತಿಲ್ಲ. ಅದು ಅಲ್ಲದೆ ಮಕ್ಕಳೆಲ್ಲ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ರು. ಈ ಮನೆಗೆ ಬಂದಾಗಿಂದ ನಿಮಗೆ ನೆಮ್ಮದಿನೇ ಇಲ್ಲದೆ ಇರೋಕ್ಕಾಗಿದೆ. ಕ್ಷಮಿಸಿ ತುಳಸಿಯವ್ರೆ. ನೀವ್ಯಾಕೆ ಕ್ಷಮೆ ಎಲ್ಲ ಕೇಳ್ತೀರಾ? ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ಅದು ಸಾಕು ನನಗೆ. ಪಾಪ ಪೂರ್ಣಿ, ಯಾಕಿದೆಲ್ಲ ಆಯ್ತು, ಹೇಗಾಯ್ತು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವಳಿಗೆ ಒಳ್ಳೇದಾಗ್ಲಿ ಅಂತ ನಾನೇ ಕೊಡ್ಸಿದ್ದ ಔಷಧಿ, ಆದ್ರೆ ಅದರಿಂದನೇ ಅವಳು ಇಷ್ಟು ನೋವು ಅನುಭವಿಸೋಗಾಯ್ತಲ್ಲ. ತುಳಸಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಪರೀಕ್ಷೆಗಳು ದೇವರನ್ನೇ ಬಿಟ್ಟಿಲ್ವಂತೆ. ಇನ್ನು ನಾವು ಮನುಷ್ಯರು, ನಮ್ಮನ್ನು ಬಿಡುತ್ತೆ. ಒಂದಲ್ಲ ಒಂದಿನ ಸತ್ಯನೇ ಗೆಲ್ಲುತ್ತೆ. ಯಾರು ನಿಮ್ಮನ್ನು ನಂಬ್ತಾರೋ ಬಿಡ್ತಾರೋ, ನಾನಂತೂ ನಿಮ್ಮನ್ನು ನಂಬ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ. ಒಂದೊಂದ್ಸಲ ತುಂಬಾ ನೋವಾಗತ್ತೆ ಮಾಧವ್ ಅವರೇ. ಆ ಕಡೆ ಪಾಪು ನನ್ನ ಮೇಡಮ್ ಅಂತ ದೂರ ಇಟ್ಟಿದ್ದಾನೆ, ಈ ಕಡೆ ನೋಡಿದ್ರೆ ಹೀಗೆ. ಒಂದೊಂದ್ಸಲ ನನ್ನಿಂದ ತುಂಬಾ ತೊಂದರೆ ಆಗತ್ತೇನೋ ಅನ್ಸುತ್ತೆ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ಮಿಂದ ಬರೀ ಒಳ್ಳೇದೇ ಆಗಿರೋದು, ಮುಂದೇನೂ ಒಳ್ಳೇದೇ ಆಗೋದು. ಇವರೆಲ್ಲ ನಿಮ್ಮನ್ನ ತಪ್ಪು ತಿಳ್ಕೊಂಡ್ರು ಅನ್ನೋ ಮಾತ್ರಕ್ಕೆ ನೀವು ಒಳ್ಳೆಯವರು ಅನ್ನೋದು ಸುಳ್ಳಾಗತ್ತಾ? ನಿಮ್ಮಿಂದ ಎಲ್ರಿಗೂ ನೋವಾಗ್ತಿದೆ, ನೀವು ಯಾರಿಗೂ ಬೇಡದಿರೋರು ಅಂತೆಲ್ಲ ಏನೇನೋ ಯೋಚನೆ ಮಾಡಬೇಡಿ. ನೀವಿಲ್ಲದೆ ನಾನಿಲ್ಲ, ಇದನ್ನು ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ. ಸತ್ಯ, ನೀವು ನನ್ನನ್ನು ಇಷ್ಟು ನಂಬಿದ್ರಲ್ಲ, ನನ್ಗೆ ಸಾಕು. ಎಲ್ಲೋ ಯಾರಿಂದನೋ ಏನೋ ತಪ್ಪಾಗಿದೆ, ಅದಕ್ಕೆ ನೀವು ಕೋರ್ಗೋ ಅಗತ್ಯ ಇಲ್ಲ. ಆದರೆ ಈ ಮನೆಯಲ್ಲಿ ಈ ಘಟನೆ ಹೇಗೆ ನಡೀತು, ಯಾಕಾಯ್ತು ಅನ್ನೋದೇ ಅರ್ಥ ಆಗ್ತಿಲ್ಲ. ಹೌದು, ಪೂರ್ಣಿ ವಿಷಯಕ್ಕೆ ಯಾಕೆ ಹೀಗಾಯ್ತು ಅಂತ ತಿಳ್ಕೊಳ್ಳೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.